ಬಾಗಲಕೋಟೆಯಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಕೊಚ್ಚಿಕೊಂಡು ಹೋಗ್ತಾ ಇದ್ದ ಬೈಕ್ ಅನ್ನು ಹಿಡಿಯೋದಕ್ಕೆ ಹರಸಾಹಸವನ್ನ ಪಡಲಾಗಿದೆ. ಮೂವರು ಯುವಕರು ಸಾಹಸ ಮಾಡಿದ್ದಾರೆ. ಬಹಳ ರೋಚಕತೆಯಲ್ಲಿದೆ ಆ ದೃಶ್ಯ. ಬಾಗಲಕೋಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಆ ಟೈಮ್ನಲ್ಲಿ ಬೈಕ್ ಒಂದು ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಅದನ್ನ ಹಿಡಿಬೇಕು ಅಂತ ಯುವಕರು ಹರಸಾಹಸ ಪಟ್ಟಿದ್ದಾರೆ. ರಸ್ತೆ ದಾಟುವಾಗ ಬೈಕ್ ಕೊಚ್ಚಿಕೊಂಡು ಹೋಗ್ತಾ ಇತ್ತು. ಮಳೆ ನೀರಲ್ಲಿ ಬೈಕ್ ರಕ್ಷಣೆಗೆ ಯುವಕರು ಹರಸಾಹಸ ಪಟ್ಟಿರೋದು. ಹುನಗುಂದ ತಾಲೂಕಿನ ಅಮರಾವತಿ ಬಳಿಯಲ್ಲಿ ಈ ತರ ಘಟನೆ ಆಗಿರೋದು. ಇಲ್ಲಿ ಸ್ವಲ್ಪ ಏನಾದರೂ ಮಿಸ್ ಹೊಡೆದ್ರು ಕೂಡ ಜೀವ ಹೋಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಆ ಪ್ರವಾಹದಲ್ಲೇ ಆ ನೀರಲ್ಲೇ ಕೊಚ್ಚಿಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಹಂಗಾಗಿಲ್ಲ. ಯುವಕರು ಒಂದು ಸಾಹಸವನ್ನ ಮೆರೆದಿದ್ದಾರೆ. ಹುನಗುಂದ ತಾಲೂಕಿನ ಅಮರಾವತಿ ಬಳಿಯಲ್ಲಿ ಘಟನೆ ನಡೆದಿದೆ. ಹುನಗುಂದ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಪರಿಣಾಮ ತುಂಬಿ ಹರಿತಾ ಇವೆ ಹಳ್ಳ ಕೊಳ್ಳ ಇಲ್ಲ. ಕೊನೆಗೂ ಹರಸಾಹಸ ಪಟ್ಟು ಈ ಯುವಕರು ಬೈಕ್ ಅನ್ನ ರಕ್ಷಣೆ ಮಾಡಿದ್ದಾರೆ. ಅಯ್ಯೋ ನೆನ ಓದವ 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 ಓದ್ ಬೈಕ್ ಬೈಕ್ ಓದ ಅಯ್ಯೋ ನೆನ ಓದವ 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 ಓದ್ ಬೈಕ್ ಬೈಕ್ ಓದ ಅಯ್ಯೋ ನೆನ ಓದವ 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 ಓದ್ ಬೈಕ್ ಬೈಕ್ ಓದ. ರಾಜ್ಯದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ರಾಯಚೂರಲ್ಲಿ ಗುಡುಗು ಸಹಿತ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಮಳೆಯಿಂದಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನೊಂದಿಗೆ ಚರಂಡಿ ನೀರು ಸೇರಿ ಮನೆಯೊಳಗೆ ನುಗ್ತಾ ಇದೆ. ಇದರಿಂದಾಗಿ ಜನರು ಪರದಾಟವನ್ನು ಪಡ್ತಾ ಇದ್ದಾರೆ. ಬಳ್ಳಾರಿಯಲ್ಲೂ ಧಾರಾಕಾರ ಮಳೆಯಾಗಿದೆ. ರಾಜಕೀಯವಾಗಿ ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಕರಿಬೇಕಾಗುತ್ತೆ ಇದನ್ನ. ಯಾಕಂದ್ರೆ ಸಚಿವ ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ, ಪಾಲಿಟಿಕ್ಸ್ ಆಗಿದೆ. ಡಿನ್ನರ್ನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿದ್ರು. ನಿನ್ನೆ ರಾತ್ರಿ ಬಿಜೆಪಿ ನಾಯಕರ ಡಿನ್ನರ್ ಮೀಟಿಂಗ್ ಆಗಿರೋದು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಇಲ್ಲ ಆಗಿದೆ. ಸದಾಶಿವನಗರದ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಬಿಜೆಪಿಯ ಪ್ರಮುಖ ನಾಯಕರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರ ಪ್ರಸ್ತಾಪ ಆಗಿದೆ ಆ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಫಸ್ಟ್ ಯಾರ್ಯಾರು ಇದ್ರು ಆ ಮೀಟಿಂಗ್ ನಲ್ಲಿ ಅಂತ ಮಾಹಿತಿಯನ್ನ ಕೊಟ್ಬಿಡ್ತೀವಿ. ಸದಾಶಿವನಗರದ ರಮೇಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಗಿತ್ತು. ಸೊ ಅದರಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಿಪಿ ಯೋಗೀಶ್ವರ್ ಅವರು ಪಾಲ್ಗೊಂಡಿದ್ರು. ಇನ್ನು ಶಾಸಕ ಅರವಿಂದ್ ಬೆಲ್ಲದ್ ಹಾಗೇನೆ ಶಂಕರ್ ಪಾಟೀಲ್, ಮುನಿನಕೊಪ್ಪ ಅವರು ಕೂಡ ಭಾಗವಹಿಸಿದ್ರು. ಇನ್ನು ಸಭೆಯಲ್ಲಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಏನೆಲ್ಲ ನಡೀತಾ ಇದೆ ಆ ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿ ಬಹಳ ಕುತೂಹಲ ಇರೋದು, ಇನ್ನೇ ನಾಳೆಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ರಚನೆ ಮಾಡಿ 1 ವರ್ಷ ಆಗುತ್ತೆ. ಸೋಮವಾರ ಯಡಿಯೂರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ಏನೆಲ್ಲ ಸಾಧನೆ ಆಗಿದೆ ಮತ್ತೆ ಕೋವಿಡ್ ನಿಯಂತ್ರಣ ಹೆಂಗ್ ಮಾಡಿದ್ವಿ ಆ ಬಗ್ಗೆ ಎಲ್ಲ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದ್ರ ಮಧ್ಯದಲ್ಲಿ ಸಂಪುಟ ವಿಸ್ತರಣೆನ ಅಥವಾ ಪುನರ್ರಚನೆ ಆಗುತ್ತಾ, ಯಾರ್ಯಾರಿಗೆ ಕೊಡ್ತಾರೆ, ಯಾರನ್ನೆಲ್ಲ ಹೊಸದಾಗಿ ಸೇರಿಸ್ಕೊಳ್ತಾರೆ, ಈ ವಿಚಾರ ಬಿಜೆಪಿ ಪಾಳ್ಯದಲ್ಲಿ ಚರ್ಚೆಗಳಾಗ್ತಾನೆ ಇದೆ. ಇನ್ನು ಪ್ರಮುಖವಾಗಿ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಆರೋಪ ಮಾಡಿದಾರಲ್ಲ ಕೋವಿಡ್ ಹಗರಣದ ಆರೋಪ, ಆ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಕಾರಜೋಳ ಅವರು ಚರ್ಚೆಯನ್ನ ಮಾಡಿದಾರಂತೆ. ಇನ್ನು ಕಾರಜೋಳ ಭೇಟಿ ಬೆನ್ನಲ್ಲೇ ಜೋಶಿ ಡಿನ್ನರ್ ಮೀಟಿಂಗ್ ಇಲ್ಲಿ ಆಗಿದೆ. ಸೊ ಬಹಳಷ್ಟು ಕುತೂಹಲ, ಈ ಫೋಟೋಸೇ ಸಾಕ್ಷಿ. ನಿನ್ನೆ ಮೀಟಿಂಗ್ ನಲ್ಲಿ ಯಾರೆಲ್ಲ ಇದ್ರು, ಡಿನ್ನರ್ ಮೀಟಿಂಗ್ ಅಂತ
ಮಾಡಿರೋದು. ಆ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಒಂದಿಷ್ಟು ರಾಜಕೀಯ ವಿಚಾರಗಳು ಪ್ರಸ್ತಾಪ ಆಗಿದೆ. ಹಗರಣದ ಆರೋಪ ಏನಿತ್ತು ಆ ವಿಚಾರವಾಗಿ ಕೂಡ ಅಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬಿಜೆಪಿ ಪಕ್ಷದಲ್ಲೇ ಮಾತಾಡೋದಾದ್ರೆ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ. ಅಫ್ಕೋರ್ಸ್ ಆ ಬಗ್ಗೆ ಕೂಡ ಚರ್ಚೆ ಆಗಿರುತ್ತೆ. ದ ಸೇಮ್ ಟೈಮ್ ಈಗ ದೊಡ್ಡ ಮಟ್ಟದಲ್ಲಿ ಆರೋಪ ಚರ್ಚೆ ಆಗ್ತಿರೋದು ಕೋವಿಡ್ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅಂತ. ಸೊ ಆ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ. ಅಂದ್ರೆ ಇನ್ಸೈಡ್ ಏನ್ ಮಾಹಿತಿ ಸಿಕ್ಕಿದೆ ಪಟೇಲ್? ಒಂದು ತಿಂಗಳಿಂದ ಬಿಜೆಪಿಯ ಕೆಲವು ಶಾಸಕರನ್ನ ಭೇಟಿಯಾಗ್ತಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ಡಿಸಿಎಂ ಗೋವಿಂದ ಕಾರಜೋಳರನ್ನು ಭೇಟಿಯಾಗಿ ಅರ್ಧ ಗಂಟೆಗೆ ಹೆಚ್ಚು ಮಾತುಕತೆ ನಡೆಸಿದರು. ಇದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ಅಂದ್ರೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ಸಭೆಯಲ್ಲಿ 5ಕ್ಕೂ ಹೆಚ್ಚು ಶಾಸಕರು ಕೂಡ ಹಾಜರಿದ್ದರು. ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಶಾಸಕರಾದ ಶಂಕರ್ ಪಾಟೀಲ ಮುನೇನಕೊಪ್ಪ ಹಾಗೂ ಶಾಸಕರಾದಂತಹ ಅರವಿಂದ ಬೆಲ್ಲದ್ದು, ನೂತನ MLC ಸಿಪಿ ಯೋಗೇಶ್ವರ್ ಕೂಡ ಈ ಡಿನ್ನರ್ನಲ್ಲಿ ಒಟ್ಟಿಗೆ ಎಲ್ಲರೂ ಕೂಡ ಜಾಯ್ನ್ ಆಗಿರೋ ಅಂತ ಹೇಳಲಾಗ್ತಿದೆ. ಈ ಸಂದರ್ಭದಲ್ಲಿ ಪ್ರಸಕ್ತ ರಾಜ್ಯ ಸರ್ಕಾರದ ವಿದ್ಯಮಾನಗಳು, ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮತ್ತು ಸರ್ಕಾರದಲ್ಲಿ ಆಡಳಿತ ವೈಖರಿ ಸಂಬಂಧಪಟ್ಟ ಕೂಡ 1 ಗಂಟೆಗೆ ಹೆಚ್ಚು ಕಾಲ ಸುದೀರ್ಘ ಚರ್ಚೆ ನಡೀತಿದೆ. ಅಂದ್ರೆ ಬಿಜೆಪಿಯಲ್ಲಿ ಏನೋ ಒಂದು ಬೆಳವಣಿಗೆ ನಡೀತಿದೆ ಮತ್ತು ರಾಜಕೀಯವಾಗಿ ಏನೋ ಮಹತ್ತರ ಬೆಳವಣಿಗೆಗಳಿಗೆ ಇದು ಸಾಕ್ಷಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಅನೇಕ ಶಾಸಕರನ್ನು ಭೇಟಿ ಆಗ್ತಿದ್ದಾರೆ. ಜೊತೆಗೆ ನಿನ್ನೆಯ ಸಭೆ ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಸುಧಾಕರ್ ಅವರು ಭೇಟಿಯಾಗಿ ಅಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿರುವಂಥದ್ದು ಮತ್ತು ಸಿಪಿ ಯೋಗೇಶ್ವರ್ ಕೂಡ ಆ ಸಭೆಯಲ್ಲಿ ಹಾಜರಿರುವಂಥದ್ದು. ಹಾಗಾಗಿ ನಿನ್ನೆ ಸಭೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಸರ್ಕಾರದಲ್ಲಿ ಬಹಳಷ್ಟು ಬದಲಾವಣೆಗೆ ಇದು ಮುನ್ಸೂಚನೆ, ಇದು ಎಲ್ಲ ಒಂದ್ ಕಡೆ ಪುಷ್ಟೀಕರಿಸುತ್ತೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹೇಳಿದ್ದು 10,100, ಕೊಟ್ಟಿದ್ದು 5,000, ಬಾಕಿ ಬೆಡ್ ಕೊಡೋದೇ ಇಲ್ವಾ? 3 ಕಾಸಿಗೆ ಮರ್ಯಾದೆ ಹರಾಜ್. ಇದು ಬೆಡ್ ರೆಡಿ ಆದ್ರೆ ಓನ್ಲಿ 50% ಕತೆ. ಬಿಐಇಸಿ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಬರೀ 5,000 ಬೆಡ್ ರೆಡಿ ಇರೋದು. ಅಂದ್ರೆ 5 ದಿನಕ್ಕೆ ಸಾಕಾಗೋದಿಲ್ಲ ಕೋವಿಡ್ ಕೇರ್ ಸೆಂಟರ್ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಲ್ಲಿ ಪ್ರತಿದಿನ 2,000ಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ. ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವ್ರು ನೋಡಿದ್ರೆ ನಾವು ಮಾದರಿಯಾಗಿ ಒಂದು ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಿದ್ದೀವಿ, 10,100 ಬೆಡ್ಗಳನ್ನು ಅರೇಂಜ್ ಮಾಡಿದ್ದೀವಿ, ಸಮಸ್ಯೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ, ಬೆಡ್ಗಳ ಸಮಸ್ಯೆ ಏನಿದೆ ಅದು ನಿವಾರಣೆ ಆಗುತ್ತೆ ಅಂತೆಲ್ಲ ಸರ್ಕಾರದಲ್ಲಿ ಹೇಳ್ತಾ ಇದ್ರು. ಬಟ್ ಪ್ರಾಕ್ಟಿಕಲ್ ಆಗಿ ಈಗ ಬರೀ 50% ಬೆಡ್ಗಳಷ್ಟೇ ಅಲ್ಲಿ ಅವೈಲಬಲ್ ಇರೋದು. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ 1,500 ಕೇಸ್ಗಳಿಗೆ ಲಕ್ಷಣಗಳೇ ಇರೋದಿಲ್ಲ. ಇವ್ರು ಹೇಳ್ತಿರೋದು ಎಸಿಂಪ್ಟಮ್ಯಾಟಿಕ್ ಯಾರಿರ್ತಾರೆ, ರೋಗ ಲಕ್ಷಣ ಯಾರಿಗೆಲ್ಲ ಇರೋದಿಲ್ಲ ಬಟ್ ಪಾಸಿಟಿವ್ ಬಂದಿರುತ್ತಲ್ಲ, ಸೊ ಅಂಥವ್ರನ್ನ ಈ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರಿಸಿ ಚಿಕಿತ್ಸೆನ ಕೊಡ್ಬೋದು, ಅವ್ರ ಮೇಲೆ ನಿಗಾ ಇಡಬಹುದು ಅಂತ ಹೇಳ್ಬಿಟ್ಟು. ಸೊ ಈಗ ಬಿಐಇಸಿ ಹೊರತುಪಡಿಸಿ ಉಳಿದ ಕಡೆ ಎಲ್ಲ ಭರ್ತಿ ಆಗ್ಬಿಟ್ಟಿದೆ, ಬೆಡ್ಗಳು ಸಿಗ್ತಾ ಇಲ್ಲ, ಗೊತ್ತಿರೋ ವಿಚಾರ. ಯಾವ ಕೇರ್ ಸೆಂಟರ್ನಲ್ಲಿ ಹೋದ್ರೂ ಕೂಡ ಅಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ, ಅವ್ಯವಸ್ಥೆ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಬೆಡ್ ಲೆಕ್ಕ ನೋಡೋದಾದ್ರೆ ಇವ್ರು ಹೇಳಿದ್ದು 10,100 ಬೆಡ್ಗಳ ವ್ಯವಸ್ಥೆ ಆಗಿದೆ ಅಂತ. ಈಗ ಅವೈಲಬಲ್ ಎಷ್ಟಿದೆ? 5,000 ಇದೆ. ಪ್ರತಿನಿತ್ಯ ಕೇಸಸ್ ಎಷ್ಟು ನಾವು ನೋಡ್ತಾ ಇದೀವಿ ಬೆಂಗಳೂರಲ್ಲಿ? 2,000ಕ್ಕೂ ಜಾಸ್ತಿ ಕೇಸಸ್. ಹಂಗೆ ನೋಡಕ್ ಹೋದ್ರೆ ಒಂದು 3 ದಿನಕ್ಕೆ ಇದು ಕಂಪ್ಲೀಟ್ ಆಗ್ಬಿಡುತ್ತೆ. 2-2.5 ದಿನಕ್ಕೆಲ್ಲ ಸೋಂಕಿತರ ಸಂಖ್ಯೆ ನಾವು ನೋಡಿದ್ರೆ, ಅದರಲ್ಲೂ ಎಸಿಂಪ್ಟಮ್ಯಾಟಿಕ್ ಅಂತ ನೋಡಿದ್ರೆ ಹೋಗ್ಲಿ ಒಂದು 5 ದಿನ ಅಂತ ಇಟ್ಕೊಳ್ಳೋಣ, 5 ದಿನಕ್ಕೆ ಬರುತ್ತಷ್ಟೇ. ಆಮೇಲೆ ಏನ್ ಮಾಡ್ತಾರೆ ಇವರು? ಮತ್ತೆ ಅಲ್ಲೂ ಕೂಡ ಒಂದಿಷ್ಟು ಭ್ರಷ್ಟಾಚಾರದ ಆರೋಪ ಎಲ್ಲ ಕೇಳಿ ಬಂದಿತ್ತು. ಇವರೇನೋ ಫಸ್ಟ್ ಬಾಡಿಗೆ ತಗೋತೀವಿ ಅಂತ ಹೇಳಿದ್ರು, ಪ್ರತಿದಿನ ಸುಮಾರು ಒಂದು 800 ರೂಪಾಯಿ ಏನೋ ಆಗುತ್ತೆ ಒಂದು ಬೆಡ್ಗೆ ಅಂತ, ಅದಾದ್ಮೇಲೆ ಖರೀದಿ ಮಾಡ್ತೀವಿ ಅಂತ ಅಂದ್ಬಿಟ್ರು. ಸೊ ಯಾವ್ಯಾವ ಹಾಲ್ನಲ್ಲಿ ಎಷ್ಟೆಷ್ಟು ಬೆಡ್ಗಳನ್ನು ಅರೇಂಜ್ ಮಾಡಿದ್ದಾರೆ ಅನ್ನೋ ಲೆಕ್ಕವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಲ್ ನಂಬರ್ 1ರಲ್ಲಿ, ಹಾಲ್ ನಂಬರ್ 2ರಲ್ಲಿ ಈಗ 872 ಬೆಡ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಹಾಲ್ ನಂಬರ್ 1ರಲ್ಲಿ 920 ಬೆಡ್ ಇದೆ. ಹಾಲ್ ನಂಬರ್ 3ರಲ್ಲಿ 1,180 ಬೆಡ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಸರ್ಕಾರ ಹೇಳ್ದಾಗ ಮಾದರಿಯಾಗಿರುತ್ತೆ, ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮಗೂ ಖುಷಿ ಆಗಿತ್ತು. ಅದಾದ್ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು. ಇವಾಗ ನೋಡಿದ್ರೆ ಕೇವಲ 50% ಬೆಡ್ ಅವೈಲಬಲ್ ಇದೆ ಅಂತ ಹೇಳ್ತಾರೆ. ಒಂದಿಷ್ಟು ಅವ್ಯವಸ್ಥೆ ಆಗಿರೋದು ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಇವಾಗ ಕೇಸಸ್ ನೋಡಿದ್ರೆ ಇದೊಂದು 4-5 ದಿನಕ್ಕೆ ಮುಗ್ದು ಹೋಗ್ಬಿಡುತ್ತೆ. ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ? ಖಂಡಿತ ಶರ್ಮಿತ, ಏನು ಅಂತಂದ್ರೆ ಬೆಂಗಳೂರಿನಲ್ಲಿ ಯಾವಾಗ ಸೋಂಕಿತರ ಸಂಖ್ಯೆ ಹೆಚ್ಚಾಯಿತು, ರೋಗ ಲಕ್ಷಣಗಳಿದ್ದ ಸೋಂಕಿತರ ಈಗ
ಸದ್ಯದ ಮಟ್ಟಿಗೆ 74.6% ಅಷ್ಟು ರೋಗ ಲಕ್ಷಣಗಳು ಇಲ್ಲದ ಸೋಂಕಿತರಿದ್ದಾರೆ. ಆ ಒಂದು ಸೋಂಕಿತರಿಗೋಸ್ಕರ ಏನೋ ಒಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಒಂದು ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡಬೇಕು ಅಂತ ಬಿಬಿಎಂಪಿ ಶುರು ಮಾಡ್ತು. ಪ್ರಾರಂಭದಲ್ಲಿ 7,000 ಬೆಡ್ಗಳಿಗೆ ಒಂದು ಲೆಕ್ಕಾಚಾರ ಮಾಡ್ತು. ತದನಂತರ ಏನಾಯ್ತು, ನಾವು ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು 10,100 ಬೆಡ್ಗಳ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಮಾಡ್ತೀವಿ ಅಂತ ಮಾತ್ರ ಹೇಳ್ತು. ಆದ್ರೆ ಇದುವರೆಗೂ ಕೂಡ 10,100 ಬೆಡ್ಗಳ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಆಗ್ಲೇ ಇಲ್ಲ. ನಾವು ಪ್ರತಿಯೊಂದು ಹಾಲ್ಗಳ ನಂಬರ್ಗಳು ಕೂಡ ಕೊಟ್ಟಿದ್ದೀವಿ, ಈ ಪ್ರತಿಯೊಂದು ಹಾಲ್ನಲ್ಲಿ ಇಷ್ಟೆಷ್ಟು ಬೆಡ್ಗಳಿದಾವೆ ಅಂತ ಹೇಳ್ಬಿಟ್ಟು. ಅದರ ಪ್ರಕಾರ ನೋಡಿದ್ರೆ ನಮ್ಗೆ ಇಲ್ಲಿ ಸಿಗೋದು 6,100 ಬೆಡ್ಗಳು ಮಾತ್ರ. ಅದರಲ್ಲಿ ಕೇವಲ 5,000 ಬೆಡ್ಗಳು ಮಾತ್ರ ಏನು ಸೋಂಕಿತರ ಚಿಕಿತ್ಸೆಗೆ ಬಳಕೆ ಆಗ್ತಕ್ಕಂಥದ್ದು. ಇನ್ನು ಉಳಿದ 1,100+ ಬೆಡ್ಗಳು ಏನಿದೆ ಅದು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಏನಿದ್ದಾರೆ ಅಂದ್ರೆ ಆರೈಕೆ ಕೇಂದ್ರಕ್ಕೆ ಬರ್ತಕ್ಕಂಥ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಮಾರ್ಷಲ್ಸ್ಗಳು, ಸ್ವಚ್ಛತಾ ಸಿಬ್ಬಂದಿಗಳು, ಪೊಲೀಸರು, ಇವರಿಗೆ ಈ ಒಂದು 1,100+ ಬೆಡ್ಗಳನ್ನ ಬಳಸಲಾಗುತ್ತದೆ. ಹೀಗಾಗಿ ಏನೋ ಸಂಪೂರ್ಣವಾಗಿ ಇಲ್ಲಿ ನಮ್ಗೆ ಒಂದು ಹೆಮ್ಮೆ ಇತ್ತು, ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ ನಿರ್ಮಾಣ ಆಗುತ್ತೆ ಅಂತ ಅಂದ್ರೆ ಸರ್ಕಾರ ಹೇಳಿದ ಮಾತಿನಂತೆ. ಆದ್ರೆ ಯಡಿಯೂರಪ್ಪನವರು ಕೂಡ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು 6,100 ಬೆಡ್ಗಳು ರೆಡಿ ಆಗುತ್ತೆ, ಇನ್ನು 4,000 ರೆಡಿ ಮಾಡ್ತೀವಿ ಅಂತ. ಅದು ಯಾವತ್ತು ರೆಡಿ ಆಗುತ್ತೆ ಅಂತ ಇದುವರೆಗೂ ಕೂಡ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ವ್ಯವಸ್ಥೆಗಳೇ ಇಲ್ಲ. 10,100 ಬೆಡ್ ಮಾಡೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ. 5 ದೊಡ್ಡ ಬೃಹತ್ ಹಾಲ್ಗಳಿದೆ. ಬೃಹತ್ ಹಾಲ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಬೆಡ್ಗಳನ್ನ ಹಾಕಲಾಗಿದೆ ಮತ್ತು ಪ್ರೋಟೋಕಾಲ್ ಹಾಲ್ ಇದೆ ಒಂದು, ಅದರಲ್ಲಿ ಯಾವುದೇ ರೀತಿ ಬೆಡ್ಗಳನ್ನ ಹಾಕಿ ಆರೈಕೆ ಮಾಡೋದಕ್ಕಾಗಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಕೇವಲ 6,100 ಬೆಡ್ಗಳಲ್ಲಿ 5,000 ಬೆಡ್ಗಳು ಮಾತ್ರ ಅವೈಲಬಿಲಿಟಿ ನಮಗೆ ಸಿಗ್ತಕ್ಕಂಥದ್ದು. ಅಂದ್ರೆ 5,000 ಬೆಡ್ಗಳಲ್ಲಿ ಮಾತ್ರ ನಾವು ಸೋಂಕಿತರಿಗೆ ಆರೈಕೆ ಮಾಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಆಗ ಮತ್ತೆ ನಾವು ನೋಡೋದಾದ್ರೆ ಇಂದಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿದಿನ 2,000ಕ್ಕೂ ಹೆಚ್ಚು ಸೋಂಕಿತರು ಪತ್ತೆ ಆಗ್ತಾ ಇದ್ದಾರೆ. ಅದರಲ್ಲಿ 74.6% ಸೋಂಕಿತರು ಯಾವುದೇ ರೀತಿ ರೋಗ ಲಕ್ಷಣಗಳು ಇಲ್ಲದಕ್ಕಂಥ ಸೋಂಕಿತರು. ಈ ಒಂದು ಅಂದ್ರೆ ಸಂಖ್ಯೆ ಪ್ರಕಾರ ನೋಡಿದ್ರೆ 1,500ರಷ್ಟು ಸೋಂಕಿತರು ಪ್ರತಿದಿನ ಪತ್ತೆ ಆಗೋದ್ರಿಂದ ಒಂದು ದಿನಕ್ಕೆ 1,000 ಸಂಖ್ಯೆ ಸೋಂಕಿತರು ಇಲ್ಲಿಗೆ ಬಂದರೂ ಕೂಡ ಕೇವಲ 5 ದಿನದಲ್ಲಿ ಈ ಒಂದು BIC ಕೋವಿಡ್ ಕೇರ್ ಸೆಂಟರ್ ಏನಿದೆ ಸಂಪೂರ್ಣವಾಗಿ ಭರ್ತಿ ಆಗ್ತಕ್ಕಂಥದ್ದು. ಹೀಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಲೋಪ ಮಾಡ್ತಾ ಇದೆ ಅಂತ ಒಂದು ಅನುಮಾನ ಕೂಡ ವ್ಯಕ್ತ ಆಗತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಕೊರೋನಾ ಲೆಕ್ಕದಲ್ಲಿ ಎಂತ ಎಡವಟ್ಟಾಗಿದೆ ಗೊತ್ತಾ? ಸರ್ಕಾರ ವರ್ಸಸ್ ಜಿಲ್ಲಾಡಳಿತದ ಲೆಕ್ಕ ಸಂಪೂರ್ಣ ಉಲ್ಟಾ ಪಲ್ಟಾ. ಯಾರು ಹೇಳೋದು ಸತ್ಯ? ನ್ಯೂಸ್ 18 ಮೆಗಾ ಎಕ್ಸ್ಪೋಸ್. ಇದು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ. ಕೊರೋನಾ ವಿಚಾರದಲ್ಲಿ ಕಳ್ಳಾಟ ಆಡ್ತಾ ಇದೆಯಾ ಸರ್ಕಾರ? ಸರ್ಕಾರ ಹೇಳೋದೇ ಒಂದು ಲೆಕ್ಕ, ಜಿಲ್ಲಾಡಳಿತ ಕೊಡೋದು ಮತ್ತೊಂದು ಲೆಕ್ಕ. ಇಲ್ಲಿ ಯಾರ ಮಾತನ್ನ ಹಂಗಾದ್ರೆ ನಂಬಬೇಕು? ಜನ ಮೊದಲೇ ಗೊಂದಲದಲ್ಲಿದ್ದಾರೆ, ಈ ಕೋವಿಡ್ ವಿಚಾರವಾಗಿ ಆತಂಕದಲ್ಲಿದ್ದಾರೆ. ಈ ಲೆಕ್ಕಗಳನ್ನು ನೋಡಿದ್ರೆ ಮತ್ತಷ್ಟು ಆತಂಕ ಆಗೋದು ಗ್ಯಾರಂಟಿ. ಯಾಕಂದ್ರೆ ಜಿಲ್ಲಾಡಳಿತ ಒಂಥರ ಮಾಹಿತಿ ಲೆಕ್ಕ ಕೊಟ್ರೆ ಸರ್ಕಾರ ಮತ್ತೊಂಥರ ಲೆಕ್ಕವನ್ನ ಕೊಡ್ತಾ ಇದೆ. ಇಲ್ಲಿ ಸರ್ಕಾರ ವರ್ಸಸ್ ಜಿಲ್ಲಾಡಳಿತ ಲೆಕ್ಕಗಳ ಪೈಕಿ ಯಾರು ಹೇಳ್ತಿರೋದು ಸತ್ಯ? ಯಾರನ್ನ ಜನಸಾಮಾನ್ಯರು ಹಂಗಾದ್ರೆ ನಂಬಬೇಕು? ಕೊರೋನಾ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಲೆಕ್ಕ ಆಗಿರೋದ್ರಿಂದ ಈ ಆತಂಕ ಇರೋದು. ಸೋಂಕಿತರ ವಿಚಾರದಲ್ಲೂ ಹಾಗಾದ್ರೆ ಗೊಂದಲ ಮೂಡಿದೆಯಾ? ಸರ್ಕಾರ ಹೇಳ್ತಿರೋ ಲೆಕ್ಕ ಯಾವುದು ಹಾಗಾದ್ರೆ? ಜಿಲ್ಲಾಡಳಿತದ ಬಳಿ ಇರುವಂತಹ ಲೆಕ್ಕ ಯಾವುದು? ಎರಡೂ ಲೆಕ್ಕದಲ್ಲಿ ಯಾವುದು ಸರಿ ಯಾವುದು ತಪ್ಪು? ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಈಗ ಫಸ್ಟ್ ನಾವು ವಿಜಯಪುರ ಜಿಲ್ಲೆಯ ಲೆಕ್ಕವನ್ನ ತೋರಿಸ್ಬಿಡ್ತೀವಿ. ಇಲ್ಲಿ ಯಾವ ತರ ಗೊಂದಲ ಉಂಟಾಗಿದೆ, ಸರ್ಕಾರ ಹೇಳಿರೋದೇನು, ಜಿಲ್ಲಾಡಳಿತ ಹೇಳಿರೋದೇನು, ವಿಜಯಪುರ ಸೋಂಕಿತರ ಲೆಕ್ಕ ತಲೆ ಕೆಳಗಾಗಿದ್ದು ಹೇಗೆ ಯಾವ ತರ ಆಗಿದೆ? ಜಿಲ್ಲಾಡಳಿತ ಹೇಳೋದೇ ಬೇರೆ, ಸರ್ಕಾರದ ಲೆಕ್ಕ ಇಲ್ಲಿ ಬೇರೆ ತರ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತದ ಲೆಕ್ಕದಲ್ಲಿ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ. ನೋಡಿ, ಕೊರೋನಾ ಲೆಕ್ಕಾಚಾರ ವಿಜಯಪುರದಲ್ಲಿ ಹೆಂಗಿದೆ ಅಂತಂದ್ರೆ, ಈಗ ಸೋಂಕಿತರು 1988, ವಿಜಯಪುರದಲ್ಲಿ ಸಾವು ಆಗಿರೋದು ಎಷ್ಟು ಅಂತಾನು ತೋರಿಸ್ತಾ ಇದ್ದೀವಿ. ಅಲ್ಲಿಗೆ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಅಂತ ಗೊತ್ತಾಗ್ತದೆ. ಸರ್ಕಾರದ ಲೆಕ್ಕ ನೋಡಿದ್ರೆ 61.5% ಅಂತ ಹೇಳಿರೋದು, ಜಿಲ್ಲಾಡಳಿತ 15ರಿಂದ 18% ಕೊರೋನಾ ಇಲ್ಲಿದೆ ಅಂತ ಹೇಳ್ತಾ ಇರೋದು. 120ರಷ್ಟು ಮಾತ್ರ ಸಿಂಪ್ಟಮೆಟಿಕ್ ಇದ್ರು, 320 ಮಾತ್ರ ಸಿಂಪ್ಟಮೆಟಿಕ್. ಅಂದರೆ ಅರೌಂಡ್ 15ರಿಂದ 16-17% ಮಾತ್ರ ಸಿಂಪ್ಟಮೆಟಿಕ್ ಇದ್ದವರು. ನಮ್ಮಲ್ಲಿ ಸಿಂಪ್ಟಮೆಟಿಕ್ ಪರ್ಸೆಂಟೇಜ್ 15 to 18% ಮಾತ್ರ ಇರೋದು. ಅಂದರೆ ಅವರು ಹಾಸ್ಪಿಟಲ್ಗೆ ಬಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋರು, ಅಥವಾ ಕೋವಿಡ್ ಕೇರ್ ಸೆಂಟ್ರಲ್ಲಿ ಮೈಲ್ಡ್ಲಿ ಸಿಂಪ್ಟಮೆಟಿಕ್ ಇದ್ದವರು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಏನು ಒಂದು ಟ್ರೀಟ್ಮೆಂಟನ್ನು ತೊಗೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ.
ಗದಗದ ಕತೆ ಏನಾಗಿದೆ? ಗದಗ್ನಲ್ಲಿ ಸೋಂಕಿತರು ಕಂಡು ಬರ್ತಾ ಇರೋದು ಎಷ್ಟು ಗೊತ್ತಾ? ಸರ್ಕಾರ ಹಾಗೇನೆ ಜಿಲ್ಲಾಡಳಿತ ನೀಡ್ತಿರೋದು ಒಂದೊಂದ್ ತರದ ಲೆಕ್ಕ. ರೋಗ ಲಕ್ಷಣ ಪತ್ತೆ ಬಗ್ಗೆ ಇಬ್ಬಗೆಯ ನೀತಿ ಇಲ್ಲಿ ಎದ್ದು ಕಾಣ್ತಾ ಇದೆ. ಸೊ ಗದಗ್ನಲ್ಲೂ ಕೂಡ ಒಂದಿಷ್ಟು ಡಿಫ್ರೆನ್ಸ್ ಬರ್ತಾ ಇದೆ. ಸರ್ಕಾರ ಹೇಳ್ತಿರೋದೊಂದು, ಜಿಲ್ಲಾಡಳಿತ ಹೇಳ್ತಾ ಇರೋದೊಂದು. ಗದಗ್ನ ಲೆಕ್ಕಾಚಾರ ನೋಡೋದಾದ್ರೆ ನಾವು ಸೋಂಕಿತರು ಅಂತ ಗೊತ್ತಾಗಿರೋದು ಇಲ್ಲಿ ತನಕ 882, ಕೊರೋನಾದಿಂದ ಮೃತಪಟ್ಟವರು 19, ಆಕ್ಟಿವ್ ಕೇಸಸ್ ಇರೋದು 563, ಚಿಕಿತ್ಸೆ ಪಡ್ಕೊಳ್ತಾ ಇರೋದು. ಈಗ ರೋಗ ಲಕ್ಷಣ ಪತ್ತೆ ಲೆಕ್ಕ ನೋಡೋದಾದ್ರೆ ನಾವು ಸರ್ಕಾರ 60% ಅಂತ ಹೇಳ್ತಿದ್ರೆ ಜಿಲ್ಲಾಡಳಿತ ಹೇಳ್ತಿರೋದು 43% ಅಂತ. ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಒಂದಿಷ್ಟು ಗೊಂದಲ ಇದೆ. ಇನ್ನು ಕೊಡಗಿನ ಕೊರೋನಾ ಲೆಕ್ಕದಲ್ಲೂ ಕೂಡ ಯಾವುದೇ ತಾಳೆ ಆಗ್ತಾ ಇಲ್ಲ. ಕೊಡಗಿನಲ್ಲಿ ಹೆಚ್ಚು ಕಮ್ಮಿ 80ರಷ್ಟು ಜನರಲ್ಲಿ ರೋಗ ಲಕ್ಷಣ ಇಲ್ಲ. ಆದರೆ ಸರ್ಕಾರದ ಲೆಕ್ಕದ ಪ್ರಕಾರ ಜಸ್ಟ್ 50 ಅಂದ್ರೆ 50% ಮಾತ್ರ ಜನರಲ್ಲಿ ಸೋಂಕಿದೆ ಅಂತ ಸರ್ಕಾರ ಹೇಳಿರೋದು. ಹಾಗಾದ್ರೆ ಕೊಡಗಿನ ಲೆಕ್ಕಾಚಾರ ಹೆಂಗಿದೆ ಅಂತ ನೋಡೋದಾದ್ರೆ ನಾವು ಸೋಂಕಿತರು ಅಂದ್ರೆ ಇಲ್ಲಿ ತನಕ ಪತ್ತೆಯಾಗಿರೋ ಪಾಸಿಟಿವ್ ಕೇಸಸ್ 313, ಕೊರೋನಾದಿಂದ ಮೃತಪಟ್ಟವರು 5 ಜನ, ಆಕ್ಟಿವ್ ಕೇಸಸ್ ಅಂತ 72 ಇದೆ. ಅವರೆಲ್ಲ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡಿಫ್ರೆನ್ಸ್ ಏನ್ ಗೊತ್ತಾಗ್ತಿದೆ? ರೋಗ ಲಕ್ಷಣ ಪತ್ತೆ ಲೆಕ್ಕ ನೋಡೋದಾದ್ರೆ ಕೊಡಗಿನಲ್ಲಿ ಈಗ ಸರ್ಕಾರ ಲೆಕ್ಕ ನೋಡೋದಾದ್ರೆ 57.1% ಅಂತ ಹೇಳ್ತಾ ಇದೆ. ಜಿಲ್ಲಾಡಳಿತದ ಲೆಕ್ಕ ನೋಡಿದ್ರೆ 82% ಅಂತ. ಇಲ್ಲೂ ಕೂಡ ಲಾಟ್ ಆಫ್ ಡಿಫ್ರೆನ್ಸ್. ನಮ್ಮ ಜಿಲ್ಲೆಯಲ್ಲಿ ನಿನ್ನೆ ಸ್ಟೇಟ್ ವಾರ್ ರೂಮಿಂದ ಬಂದಿರೋ ರಿಪೋರ್ಟ್ ಪ್ರಕಾರ ಬರೀ 82%ಗೆ ಯಾವುದೂ ಸಿಂಪ್ಟಮ್ಸ್ ಇಲ್ಲ, ಒಂದು 18%ಗೆ ಮಾತ್ರ ಸಿಂಪ್ಟಮ್ಸ್ ಇದೆ ಅಂತ ಕಾಣ್ತದೆ. ಮತ್ತು ಅದು ಸಿಂಪ್ಟಮ್ಸ್ ಆರ್ ಅಸಿಂಪ್ಟಮ್ಯಾಟಿಕ್ ಕಡೆಯಿಂದ ಅದು ಇದು ಸ್ಪ್ರೆಡ್ ಆಗ್ತದೆ, ಅದ್ರ ಬಗ್ಗೆ ನನ್ನ ಹತ್ರ ಜಾಸ್ತಿ ಮಾಹಿತಿ ಇಲ್ಲ. ಬಟ್ ನಮ್ಮ ಜಿಲ್ಲೆದು ಸ್ಟ್ಯಾಟಿಸ್ಟಿಕ್ಸ್ ಇದಿದೆ. ಇನ್ನು ಬೆಳಗಾವಿ ರೋಗ ಲಕ್ಷಣದ ಲೆಕ್ಕ ಕೇಳಿದ್ರೆ ತಲೆ ಸುತ್ತು ಬಂದ್ಬಿಡುತ್ತೆ, ಅಷ್ಟು ಡಿಫ್ರೆನ್ಸ್ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತದ ಲೆಕ್ಕ ಒಂಚೂರು ಮ್ಯಾಚ್ ಆಗ್ತಾ ಇಲ್ಲ. ಸರ್ಕಾರದ ಲೆಕ್ಕ ಬೆಟ್ಟವಾದ್ರೆ ಜಿಲ್ಲಾಡಳಿತದ ಲೆಕ್ಕ ನೋಡಿದ್ರೆ ಇಲ್ಲಿ ಬಿಲದಷ್ಟಿದೆ. ಸೊ ಅಷ್ಟು ಡಿಫ್ರೆನ್ಸ್ ಬರೋದಕ್ಕೆ ಏನ್ ಕಾರಣ? ಹಂಗಾದ್ರೆ ಏನ್ ಕಂಪೇರ್ ಮಾಡ್ಕೊಂಡು ಇವರು ಈ ತರ ಲೆಕ್ಕವನ್ನ ಕೊಡ್ತಾ ಇದಾರೋ ಅರ್ಥ ಆಗ್ತಿಲ್ವಾ ನಮ್ಗೆ? ಯಾಕಂದ್ರೆ ಈಗ ಇಷ್ಟೊಂದು ಡಿಫ್ರೆನ್ಸ್ ಒಂದು ಅಥವಾ 2 ಪಾಯಿಂಟ್ ಬಂದ್ರೆ ಓಕೆ, ಅಜಗಜಾಂತರ ಡಿಫ್ರೆನ್ಸು. ಬೆಳಗಾವಿಯಲ್ಲಿ ತೋರಿಸ್ತಾ ಇದೀವಲ್ಲ ಲೆಕ್ಕ ಹೆಂಗಿದೆ ಅಂತ. ಸೋಂಕಿತರು 1645, ಕೊರೋನಾದಿಂದ ಮೃತಪಟ್ಟವರು 35, ಇಲ್ಲಿ ತನಕ ಆಕ್ಟಿವ್ ಕೇಸಸ್ ಇರೋದು 1184. ಅಲ್ಲಿಗೆ ಸರ್ಕಾರದ ಲೆಕ್ಕ ರೋಗ ಲಕ್ಷಣ ಪತ್ತೆ ಲೆಕ್ಕ ನೋಡೋದಾದ್ರೆ 55.6% ಅಂತ ಹೇಳ್ತಾ ಇದೆ. ಜಿಲ್ಲಾಡಳಿತ ಹೇಳ್ತಿರೋದು ಜಸ್ಟ್ 10% ಮಾತ್ರ ಅಂತ.